ತೊಗೊಂದಿಲ್ಲ ಬ್ಯಾಗ್ ತಗೊಂಡಿನಲ್ರಿ ನಡಿ ಹೋಗೋಣ ಬರ್ರಿ ತಮ್ಮನ್ನಾಗ ಏನಂತೆ ತಮ್ಮನ ಚಪ್ಪಲ್ ಬೇಕಂತ್ರಿಪ್ಪ ಆಕೆ ಚಪ್ಪಲ್ ಅಲ್ಲಿ ಮೊದಲು ಚಪ್ಪಲ್ ತೊಗೊಂಬರ ಸಂತಿ ಆಮೇಲೆ ಬೇಕಂತ ಮಾಡೋಣಂತೆ ಫಸ್ಟ್ ಚಪ್ಪಲ್ ತೊಗೊಳಕ್ಕೆ ಹೌದಾ ಆಮೇಲೆ ಚೈನಾ ಚೈನ್ ತಮ್ಮನ ತಲ್ಲಿಗ ಈಗ ಹಾಕೊಂತಂತ್ರ ಅವನೇನ ಏನು ತಮ್ಮನ್ನ ಒಟ್ಟು ಏನರ ಹೊಸ ತೊಗೊಂಬಂದಿ ಅಂತ ಹೇಳಿದ್ರೆ ತಮ್ಮನ್ನಾಗ ಬೇಕೇನ ಅದು ತಮ್ಮನ್ನ ಈಗಲ್ಲ ಅದು ಮದ್ವೆಗಿದ್ವಿ ಇದ್ದಾಗ ಅಷ್ಟ ಹಾಕೋಬೇಕು ಚೈನ್ ಹಾಕೊಂಡಾಳೆ ನನಗೂ ಬೇಕಿದ್ದು ಮಮ್ಮಿ ಹೊಸ ಹಾಕೊಂಡಿಲ್ಲ ಹಳೆ ಹಾಕೊಂಡಾಳೆ ನಾನು ಹೊಸ ತಕೊಂತೀನಿ ನೋಡ ಎಲ್ಲ ಅಂಗಡಿ ಮ್ಯಾಗ ಛತ್ರಿ ಟೆಂಟ್ ಐತಿ ನೀನು ಅನ್ನಕತ್ತಿ ಹೋಕಾರ ಅನ್ನತ್ತಿ ನೀನು ಅಪ್ಪ ನನ್ನ ಪ್ಲಾನ್ ಸಕ್ಸಸ್ ಆತ ಎದಕ್ಕೆ ಹೇಳ ಚಪ್ಪಲ್ ಅಂಗಡಿ ಐತಂತ ಆಯ್ತಂತ ನೋಡ್ರಿ ಈಗ ತಮ್ಮನ್ನ ಫುಲ್ ಖುಷಿ ಹಾಕಳಿದೆ ಅಂಗಡಿ ನೋಡ್ರಿ ಇಲ್ಲಿ ಮಟ್ಟ ಬಂದವು ಆ ಕಡೆ ರೋಡ್ ರಿಪೇರಿ ಆಗೋ ಮಟ್ಟ ಹಿಂಗೆ ನೋಡ್ರಿ ಅಂಗಡಿ ಎಲ್ಲ ಇಲ್ಲಿ ಹಾಸ್ತಾರೆ ಟಮಾಟಿ ಮಸ್ತ್ ಅದ ನೋಡ್ರಿ ಸ್ಮಾರ್ಟ್ ಅದ 35 ರೂಪಾಯಿ ಅದಕ್ಕೆ ಸ್ಮಾರ್ಟ್ ಅದ ಮಾಡ್ತಾವೆ ಬೆಂಡೆಕಾಯಿ ತಗೋ ಇಳಿಯೋದವು ಅರ್ಧ ಕಿಲೋ 30 ರೀ ಅರ್ಧ ಕಿಲೋ ಹ್ಞೂ ಒಂದು ಕಿಲೋ ತೊಗೊಂಡ್ಬಿಟ್ರೆ 50 ರೂಪಾಯಿ ನಿನ್ನ ಫೇವ್ರೇಟ್ ಬುಟ್ಟದ ನೋಡಿ ಇಲ್ಲಿ ಬುಟ್ಟೊಳಗೆ ಎಲ್ಲ ಅದ ನೋಡಿ ಬದ್ನೆಕಾಯಿ ಅದಾವು ಸೌತೆಕಾಯಿ ಅದಾವು ಹಾಗಲಕಾಯಿ ಐತಿ ಚೌಳಿಕದ ನೋಡಿದ್ರಾಗ ಚೌಳಿಕಾಯಿ ಇಲ್ಲ ಹೆಂಗದಾವ ನೋಡಿದ್ವಿ ಚಲೋ ಅದಾವ ಎಷ್ಟು ತೊಗೊಂತೀವಿ ನೋಟಾಗ ಒಂದು ಕೆಜಿ ಏನು ಬೇಕು ಕಾಳಿಗೆ ಇವು ಬೇಕ್ರಿ ಆಮೇಲೆ ಚೆನ್ನಾಗಿ ಬೇಳೆ ಬೇಕು ಹ್ಞೂ ಕೇಸರಿ ಬೇಳೆ ಬೇಕು ತಮ್ಮನ ಏನು ಹೇಳಿವು ಏನಿವು ಮ್ಯಾಗಿ ಮ್ಯಾಗಿ ಅಲ್ಲ ಶಾವ್ಗಿ ದಿಪ್ಪನ್ ಶಾವ್ಗಿ ಇವು ಇವೇನೋ ಪ್ಯಾಕೆಟಿಂಗ್ ಅದಾವಲ್ಲ ಹಪ್ಪಳ ಏನ್ರಿ ಇವು ಸುಗರ ಸುಮ್ಮ ನಾವು ಚಲೋ ಅದ ನೋಡಿ ಅಗ್ಲ ಅದಾವ ಇವ ಹಾಂ ಯಾವ ಹಪ್ಪಳ ಇವು ಉದ್ದಿನ ಅಂತ ಚಲೋ ಇರ್ತಾವ ನಾವು ಸೌತೆಕಾಯಿ ಹೆಂಗಂತೆ ಹೆಂಗ್ರಿ ಅಣ್ಣ 20 ರೂಪಾಯಿ ಪಾವ್ ಕಿಲೋ 15 ರೂಪಾಯಿ ಮಾಡ್ರಿ ಒಂದು ಕೆ ಜಿ ಅರ್ಧ ಕೆಜಿ 30 ರೂಪಾಯಿ ಮಾಡ್ರಿ ಮತ್ತೆ ಮ್ಯಾಲ ಇದು ನೋಡ್ರಿ ಮಾರ್ಕೆಟ್ ಎಲ್ಲಿ ಮಟ್ಟ ಐತಿ ಈ ಕಡಿಮೆ ಐತಿ ಮಾರ್ಕೆಟ್ ಆಮ್ಯಾಗ ಈ ಕಡಿಮೆ ಐತಿ ಆಮೇಲೆ ನೋಡ್ರಿ ಆ ಕಡಿಮೆ ಐತಿ ಆ ಕಡಿಮೆ ಐತಿ ಇಲ್ಲಿ ಎಷ್ಟ್ರಿಪ್ಪ ಅಂದ್ರೆ 4-5 ರೋಡ್ ಅದಾವ ರೀ 4-5 ರೋಡ್ ತುಂಬಾನು ಫುಲ್ ಬರೀ ಮಾರ್ಕೆಟ್ ನೋಡ್ರಿ 50 ರೂಪಾಯಿ 2 ಕೆ ಜಿ ಅಂತ ನೋಡ್ರಿ ಶೇಂಗಾ ಗದ್ಲ ಭಾಳ ಐತ್ರಿಪ್ಪ ಮಾರ್ಕೆಟ್ ಒಳಗೆ ಇವು ತುಂದ್ರೆ ಬುಟ್ಟಿ ನೋಡ ಅಜ್ಜಾರ ಸ್ವಲ್ಪ ಹೆಂಗೆ ಕೆ ಜಿ ರೀ ಹಾಂ ಸಾರಿ ಇದು ಅಲ್ರಿ ಅವು ಸೂಡು ಅಲ್ರಿ ಅವು ತಗೋ ಪಟ್ ಪಟ್ ನಾವು ಹೋದ ಸಲ ಬಂದಾಗ ಉಳ್ಳಾಗಡ್ಡಿ ರೇಟ್ ಕಡಿಮೆ ಇತ್ತು ಈ ಸಲ ಹೆಚ್ಚಿಗೆ ಆಗೈತಿ 50 ರೂಪಾಯಿ 2 ಕೆ ಜಿ ಅಂತೆ ಸಣ್ಣದಿದ್ವು ಈ ಸಲ ದೊಡ್ಡದವನೇ ದೊಡ್ಡವು ಅದಾವು ಆಮೇಲೆ ಕ್ವಾಲಿಟಿ ಅದಾವು ಒಣ ಗಡ್ಡೆ ಅದಾವೆ ಆ ಬ್ಯಾಗ್ ತಲೆ ಮ್ಯಾಗ ತೊಗೋಬೇಕಲ್ಲ ಸುಮ್ಮನೆ ತಲೆ ಮ್ಯಾಗ ತಗೋ ಬ್ಯಾಗ್ ಏನಾಗೋದಿಲ್ಲ ಬರೀ 50 ರೂಪಾಯಿ ಅಂತ ಆ್ಯಪಲ್ ಮಸ್ತ್ ಅದಾವ ದುಂಡಗೆ ಆಮೇಲೆ ಸಿವಿನೂ ಅದಾವು ಹಾಂ ಸ್ವೀಟ್ ಅದಾವು ಬಿಂದಾಸ್ ತಗೋ ಒಂದು 3-4 ಕೆ ಜಿ ಸ್ವಲ್ಪ ತಿನ್ನ ಸಿವಿದ್ರೆ ಹಾಕಿ ತೊಗೊಂಡಿಲ್ಲ ಬಾ ಹೋಗುನೆ ಹೆಂಗಂತ 10 ರೂಪಾಯಿಗೆ ಅಂತೆ ನೀ 16 ತಗೋಂಗಂದ್ರೆ ನಮ್ಮ ಅಣ್ಣ 20 ರೂಪಾಯಿ ಕೊಡ್ತಾರೆ ಅವರ ಮಾಲಕ್ರಿ ಖರೆ ರೀಪ್ಪ ಅವರ ಮಾಲಕ್ರಿ ನಾ ಕೈಪಲ್ಲೆ ಎಲ್ಲ ಮಾರ್ಕೆಟ್ ಮಾಡಿದ್ದೀವಿ ರೀ ಬಾಳೆಹಣ್ಣು ಆಮೇಲೆ ಡ್ರ್ಯಾಗನ್ ಫ್ರೂಟ್ ತೊಗೊಂಡ್ರೆ ನಮ್ದು ಮಾರ್ಕೆಟ್ ಕಂಪ್ಲೀಟ್ ತಮ್ಮನ್ನ
ನೀ ಏನು ಚಪ್ಪಲ್ ಅಂದಿ ಚಪ್ಪಲ್ ಅಂಗಡಿ ಬಂದದಾವ ತಮ್ಮನ್ನ ಸಣ್ಣ ಸಣ್ಣ ಹೆಂಗಂತ ಅರ್ಧ ಕೆಜಿ ಸಾಕು. 1 kg 3 ಬರತ್ತಾವಣ್ಣ. ಏನ್ ತಮ್ಮನ್ನ ಹಾಯ್ ಚಲ್ ಜಂಗೆ ಹಂಗೆ ಮಾಡ್ತಮ್ಮನ್ನ ಚಪ್ಪಲ್ ಅಂಗಡಿ ಹುಡ್ಕೊಂಬಂದ್ರಿಪ್ಪ. तमन्ना ये खुश आते मने क्या लगाएगा तुम्हें? हमें दोबारा में देखो तुम्हें कहाँ लगा रही जी हमारे तमन्ना तुम्हारी दुकान ढूंढ को बस आ को विषय तब ಒಂದು 10-20 ಜೋಡಿ तमन्ना खाण में अच्छा दिखला अंकल. कितना नंबर आता है? आगे 3 नंबर आता जी. 3 नंबर तो साथ में नहीं है भी साथी नंबर 4 है अभी. 4 का भी 4 नंबर है. ये बड़े होते हैं ये. क्या मैं ए वैसे मैं नको मैं तमन्ना का आता नहीं है ना ಹೌದಾ अम्मी मैं ऐसे बोल रही थी मैं. ಎಷ್ಟು ನಂಬರ್ है ನಂಬರ್ ಅಲ್ಲ ನಂಬರ್ ಐತಿ ತಮ್ಮನ್ನ ಚಪ್ಪಲ್ ಬ್ಯಾಡಿಗೆ ಇದು ಬೇಕು ಬೂಟ. ಶೂ ತಗೊಂಡ್ಯಾ ಹಾಂ ತಗೋ दाल को देखो मसाला वो छोटे होते हैं देख नहीं करेक्ट ತಡಿ ಚೆಕ್ ಮಾಡ್ಲಿಕ್ಕೆ दे नहीं ले मम्मा. देखा हो रे. ಕರೆಕ್ಟ್ ಫಿಟ್ಟಿಂಗ್ हाँ फिटर. ಫಿಟ್ ಆಗಿ ಲೂಜೆ जरा वो एक इंच बड़ा ले गया वो ನಮಗೆ ಯಾರ ಕೇಳಿದ ಸುಮ್ಮನೆ ನಾವು ಹೇಳ್ಬೋದು ಗೌರವ ನಿಂತ್ರ ಅಂತ ತುಂಬಿ ತಿಳ್ಕೊಸ್ತಂಬಂದು ಸಂತೆ ಅಂತ ನಾವು ಹೌದಲ್ಲ ತುಂಬಿ ಮತ್ತೆ ಅಡಿಗೆ ಚಲೋ ಅಂತ ಇದಾಗೈತೆ ಅಂತ ಹೇಳಿ ಬಸ್ ಬಂತಲ್ರಿ ಬಸ್ ಬರಂಗಿಲ್ಲ ಇಲ್ಲಿ ಟ್ರ್ಯಾಕ್ಟರ್ ಅದ ಬಸ್ ಅಲ್ಲ ಟ್ರ್ಯಾಕ್ಟರ್ ಅದ ಈಗ 70% ಕೆಲಸ ಮುದಂಗಾಗೈತಿ ಇನ್ನೂ ಸ್ವಲ್ಪ ಕೆಲಸ ಮುಗಿತಪ್ಪ ಅಂತ ಹೇಳಿದ್ರೆ ಮತ್ತೆ ಬಸ್ ಚಾಲು ಆಕೈತಿ ಇಲ್ಲಿ ಹಂಗೆ ಹಂಗೆ ನೋಡ ಇಬ್ರು ಹಿಡ್ಕೊಂಡ್ರೆ ನಮ್ಮ ಸಾಲಿಲ್ಲ ಅದ ಬ್ಯಾಗ್ ಅಷ್ಟು ಒಜ್ಜಾಗೈತಿ ಕಡೆಗನ ಹೆಗಲ ಹೊತ್ತ ಬಿಟ್ರೆ ಆ ಟಮಾಟೆ ಹೊಡೆದು ಮತ್ತೆ ಶರ್ಟಿಗೆ ಹತ್ಕಿತ್ತಿತ್ತು ನೋಡ್ರಿ ಅದೊಂದು ಹೆದರಿಕೆ ಹಾಂ ನೀನು ಹಿಡಿದ್ರೆ ಗಿದ್ದತಿ ಹಾಂ ನಿನ್ನ ಕೈ ತಳಗಿರ್ತೈತಿ ನನ್ನ ಕೈ ಮ್ಯಾಗ ಇರ್ತೈತಿ ಹಿಂಗಾತೇನದ ಅದು ಒತ್ತಿ ಸರಿಯಾಗಿ ಬೀಳ್ಬೇಕು ಹೌದು ಹೌದು ಅಂದ್ರೆ ಇಬ್ಬರ ಮ್ಯಾಗ ಸರಿಯಾಗಿ ಒತ್ತಿ ಬಿತ್ತು ಅಂತ ಹೇಳಿದ್ರೆ ಕರೆಕ್ಟ್ ಆಗತ್ತದ ಹಿಡ್ಕೊಳಕ ಗ್ರಿಪ್ ಆಕೈತೆ ಅದು ಹಾಂ ನೀನು ಹಿಡ್ರಿ ಮುಗಿದಷ್ಟು ಹೇಳಿ ನೀನು ಏನ ಬಾಕ್ಸ್ ಒಳಗೆಲ್ಲ ಶಿಫ್ಟಿಂಗ್ ಮಾಡಿದ್ವಿ ಅದು ಯಾವಾಗ ಸಿಗ್ತಾವ ಪಪ್ಪ. ಮತ್ತೆ ಚೌಳಿಕಾಯಿ ಚೌಳಿಕಾಯಿ ಸೌತೆಕಾಯಿ ಅಂತ ಬಾಕ್ಸ್ ತಿಂದಿದ್ದ ಬಾಕ್ಸ್ ಒಳಗೆ ಬಿಡೋ ನಾವು ಆಮೇಲೆ ನಿಂಬೆ ಹಣ್ಣು ಎಲ್ಲ ತೊಳಗ್ ಕರಿಬೇವು ಇಷ್ಟ ಆತ ಆಮೇಲೆ ಇದ್ರಾಗ ಹಸಿಮೆಣಸಿನ್ಕಾಯಿ ಹಸಿಮೆಣಸಿನಕಾಯಿ ಹಸಿಮೆಣಸಿನ್ಕಾಯಿ ಹಸಿಮೆಣಸಿನಕಾಯಿ ವಾವ್ ಶಾಂಗೆ ಅನ್ಬೇಕು ಇದಕ್ಕೆ ನೋಡ ಹೆಂಗ ನೋಡ್ರಿ ಮಸ್ತ್ ಅದ ತೆಳ್ಳಗೆ ಸುರ್ಕುಂಬ ಮಾಡಕ್ ಹೋಗಿರಿ ಇವು ಈಗ ರಂಜಾನ್ ಅಲ್ಲ ಬಕ್ರೀದ್ ಅಲ್ಲ ಈಗ ಯಾಕೆ ಮಾಡ್ತೀವಿ ಸುರ್ಕುಂಬ ಸುರ್ಕುಂಬ ಮಾಡಕತ್ತಿಲ್ರಿ ನಾನು ಹಾಂ ಮತ್ತೇನು ಮಾಡ್ತಿ ಶಾವ್ಗಿ ಪಾಯಸ ಆಗತ್ತೆ ಮಾಡಕತ್ತೇನ್ರಿ ಪೈಸಾ ಹ್ಮ್ ಪೈಸಾ ಏನ ಪಾಯಸ 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 ಹ್ಮ್ ಸುರ್ಕುಂಬ ಮಾಡ್ಬೇಕಂತ ಹೇಳಿದ್ರೆ ಇಂಥ ಶಾಂಗೆ ಇರ್ಬೇಕಲ್ಲ ಹ್ಮ್ ಮಸ್ತ್ ಆಗೈತಿ ಸುರ್ಕುಂಬ ಮಸ್ತ್ ಆಕತ್ರಿ ಹ್ಞೂ ಹೌದಾ ಏನು ಮಾಡಾಕತ್ತಿ ಈಗ ಪಾಯಸ ಪಾಯಸ ಕರೆಂದ್ರು ಶಾವ್ಗಿ ಪಾಯಸ ಇವತ್ತು ಮತ್ತೆ ಗುರುವಾರ ಅಲ್ರಿ ಹ್ಞೂ ಮಮ್ಮಿ ಶಿರಾಗ ಹಚ್ಚಿದೆ. ನಾನು ವಜು ಮಾಡ್ಕೊಂಡು ಬರ್ತಾನೆ ತಡಿ. ಹಾಸ್ ಕುಪ್ಪರ್ ನಸರ್ನ ಆರಾಮದೇವನು ಆರಾಮದೇನು ನೀವು ನಾವು ಆರಾಮದೇವ್ ನೋಡ ಏನು ಸಚ್ಚಿ ಭೇಟಿನೇ ಇಲ್ಲಲ್ಲ ಎಲ್ಲಿ ಬೆಡ್ ನಸ್ನ ಇಲ್ಲೇ ಅದೇ ನೀನ ಬೆಟ್ ಇಲ್ವಾ ನಾನು ಇವತ್ತು ಬಂದೇನು ಬಿಡ್ರಿ ಮತ್ತು ನೀನ ಹುಡ್ರು ಹೋಮ್ವರ್ಕ್ ಅದಾವ ಅಂತೇಳಿ ಜಾಸ್ತಿ ಬರಾವಲ್ಲ ಈಗ ಹ್ಞೂ ನೀವು ಸ್ವಲ್ಪ ಹಬ್ಬದ್ದು ನಾಳೆ ಇದಲ್ಲ ವರಮಹಾಲಕ್ಷ್ಮಿ ಹಬ್ಬದ್ದು ಜಂಪರ್ ಇದನ್ನ ನನಗೊಂದು ಸ್ವಲ್ಪ ದಿನ ಇದ್ದಿದ್ದಲ್ಲ ಅದಕ್ಕೆ ಬಂದಿದ್ದಿಲ್ಲ ನಾನು ಆರಾಮದಿದ್ದಿಲ್ಲ ಆರಾಮಿದ್ದೇನೆ ಆರಾಮಿರಂಗಿಲ್ಲ ನಾನು ಹ್ಞೂ ಇದ್ದೆ ಏನ್ರಿ ಜೋರ್ ಐತಲ್ರಿ ಅದಾವ ನನಗೆ ಬ್ಯಾಡ್ ಬಿಡ ತಗ ಬ್ಯಾಡ್ ಬಿಡ ಸುಮ್ಮನೆ ಇಲ್ಲ ತಗ ಇದು ಯಾಕೋ ನನಗೆ ದೊಡ್ಡದಕ್ಕ ಆಗ್ತೈತಿ ಇದು ನೋಡು ಹಾಕ್ಯಾನ ನೋಡು
ನಮ್ ಸೋನು ಕರೆಕ್ಟ್ ಆಗ್ತದೆ ತಗೋ ಸೋನುಗಾರ ಡಿಸೈನ್ ಮಸ್ತ್ ಐತಿ. ಚಲೋ ಐತೆ. ನನಗೇನ್ ರಾಖಿ ಹಬ್ಬಕ್ಕೆ ನನಗೆ ಅಂತಮ್ಗಳಿಲ್ಲ ಯಾರಿಲ್ಲ ಸುಳ್ಳ ಇದೇನ್ ಗಿಫ್ಟ್ ಕೊಡೋದು ಅವಶ್ಯಕತೆ ಇದ್ದಿದ್ದಿಲ್ಲ. ಇಲ್ಲನ ಇಲ್ದ ವರಮಹಾಲಕ್ಷ್ಮಿ ಹಬ್ಬಕ್ಕಾರ ತಗ ರಾಖಿ ಕಟ್ಟಾಗ ಏನಾರ ಕೊಡ್ತಾರ ಅಂತ ಇದೇನ್ರಿ ಇದು ಅದು ಬ್ರೇಸ್ಲೆಟ್ ನೋಡಮ್ಮ ಚಾಚಾನ್ ಚಾಚಾಗ ನನ್ನ ಮನೆಯವ್ರ ಮಾಡೇನ್ ಚಾಚಾ ನನ್ನ ಮನೆಯವ್ರ ಮಾಡೇನ್ ಇದನ್ನ ಚಲೋ ಐತ್ರಿ ಇದು ಮಸ್ತ್ ಐತಲ್ಲ ನಾ ಸಣ್ಣದ ಡಿಸೈನ್ ಬಾರಿ ಐತಿ. 7 ತೊಲಿ ಐತಿ ನೋಡೋದು. ಹೌದನ ಅಡ್ಡಿಲ್ಲ ಚಲೋ ಐತಿ. ಇವು ತಮ್ಮ ನಾನು ಇವು ಲೂಸ್ ಅನೇ ಹೋತಾರ ಹಿಂಗ ಲೂಸ್ ಆಗಂಗಿಲ್ಲ ಇದೆ. ಇವು ತಮ್ಮ ನಾನು ತಮ್ಮನ್ನ ಸಿಂಪಲ್ ಚಲೋ. ಅವು ಗೆಜ್ಜೆ ತಗೊಂಡ್ ದಾದಿಮ್ಮ ಗೆಜ್ಜೆ ಬ್ಯಾಡ ಇವ ಎಲ್ಲ ಉದಿರ್ ಹೋಕ್ಕವ ಅವನ್ ಏನ್ ಮಾಡ್ತಿ. ಆಮೇಲೆ ಇವು ಡಿಸೈನ್ ಚಂದ ಅದ ಶುಚಿ ಇವು. ಯಾವಮ್ಮ ಇವು ದೊಡ್ಡ ಚೈನ್ ಅದು. ಯಾಕಂದ್ರೆ ಏನು ಇದನ್ನ ಆಗಂಗಿಲ್ಲ ಜನಕ್ತಾವ ಆದ್ರ ಇದನ್ನ ಆಗಂಗಿಲ್ಲ ವಜ್ಜೆ ಅದಾವ ಏನಾಗಲ್ಲ ಅವು. ರಿಕ್ ಐತಿ ಇದು 700 ರೂಪಾಯಿ ತಲೆ ಐತಿ. 700 ರೂಪಾಯಿ ಅಂತಲೇ ಐತಿ ನೋಡು. ನಮ್ಮ ಹಳೆ ಚೈನ್ ಇದ್ವಲ್ಲ ಅವ್ನ ಹಾಕಿ ಮೊನ್ನೆ ನಮ್ ಸಂಗಿಂದ ರೊಕ್ಕ ಬಂತಲ್ಲ ಅದಕ್ಕೆ ಅದೊಂದ್ ಹೆಸರು ಹಾಕತ್ ಅಂತೇಳಿ ತಗೊಂಬಂದೆ ಹೋಗಿ. ಎಷ್ಟಾತಲ್ಲ 10 ರೂಪಾಯಿದಲ್ಲ ಅದು ಚೇದ. ಹ್ಞೂ 10 ರೂಪಾಯಿ ಜಮಾ ಮಾಡಿದ್ ನೋಡು. ನೋಡು ಇನ್ನ ಮಾಡ್ಕೊಂಡ್ ಹೋಗಿದ್ರ ಬಾಳ ಇದಾಕತ್ ನಸ್ರನ ನಾವಲ್ಲ ನೀವಲ್ಲ ಅವ್ರಿಗೆ ಅವ್ರಿಗೆ ಗೊತ್ತಾಗೈತಿ ಏನಂತ. ಸುಮ್ಮನೆ ಅವ್ರು ಚೈನಾಗಿನ ತಗೋಬೇಕ ಸುಮ್ಮನೆ ಸಂಘ ಹೊಡಿಯೋದು ಅದು ನನ್ನ ಸಂಬಂಧ ಹೊಡ್ದಂಗ ಆತನವ್ರ. ಇವಾಗ ನೋಡ್ರಿ ನಾನು ನಾಷ್ಟಾಕ ಇಲ್ಲಿ ಉಪ್ಪಿಟ್ಟು ರೆಡಿ ಮಾಡತ್ತೀನಿ. ಬಾಂಬೆ ರವ್ವದ್ರಿ ಇದು. ಬಾಂಬೆ ರವ್ವದ್ದು ಗಟ್ಟಿ ಆತಂದ್ರ ಅಷ್ಟು ಟೇಸ್ಟ್ ಆಗಂಗಿಲ್ರಿ. ಸ್ವಲ್ಪ ಮಿದುವಾಗಿ ಇರ್ಬೇಕ್ರಿ ಅಂದ್ರೆ ಹೌದು ಬಾಂಬೆ ರವ್ವದ್ದು ಉಪ್ಪಿಟ್ಟು ಮಸ್ತ್ ಆಕತ್ರಿ. ಈಗ ಅದು ಕುದಿಯಾಕತ್ತೈತ್ರಿ. ಈಗ ಅದು ಗ್ಯಾಸ್ ಸಣ್ಣ ಇಟ್ಟು ಅದನ್ನ ಅಳ್ಳಿ ಬಿಡನ್ರಿ. ಈಗ ಜಸ್ಟ್ ಊಟ ಆತ್ರಿ ಎಲ್ಲಾರ್ದು ಮನೆ ಒಳಗೆ. ನೋಡ್ರಿ ಹೊರಗೆ ಜಟಿ ಮಳಿ ಚಾಲು ಐತಿ. ತಮ್ಮನ್ನ ಹೊರಗೆ ಮಳಿ ಚಾಲು ಐತಿ. ಅದಕ್ಕೆ ನಾನ್ ಮಾಡ್ಬೇಕಪ್ಪ. ನಾ ಏನ್ ಮಾಡ್ಬೇಕ ಡ್ಯಾನ್ಸ್ ಮಾಡ್ಬೇಕೇನ ಹೋಗಿ ಹೊರಗ? ಅಲ್ಲ ನಿಮ್ಮ ಮಕ್ಕಳು ಜಗದಾಗನ ಸೋರ್ತೈತಿ ಅಲ್ಲಿ. ಹೌದಪ್ಪ ಕರೆಕ್ಟ್ ಹೇಳ್ತೀನಿ ಅಂತ ಅದನ್ನ ಹೇಳಕತ್ತಾರ ಅವ್ರು. ಪೂರ ಕೇಳ್ಕೋಬೇಕು ಮಾತು. ಆಗ್ಲಿ ಎಷ್ಟರ ಮಳಿ ಆಗಲಿ ನಮಗೇನು ಟೆನ್ಷನ್ ಇರಂಗಿಲ್ಲ. ರಾತ್ರಿ ಚಾಲು ಆತ್ರಿಪ್ಪ ಅಂತ ಹೇಳಿದ್ರೆ ಟೆನ್ಷನ್ ಆಗಿಬಿಡ್ತೈತಿ. ಜೋರು ಮಳಿ ಬಂತಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಸೋತೈತಿ ಇಲ್ಲಿ. ನಮಗೇನೆ ಹೆಚ್ಚಿಗೆ ತಮ್ಮನಾಗ ಟೆನ್ಷನ್ ಆಗ್ಬಿಡ್ತೈತಿ. ಯಾಕಂದ್ರೆ ಅಲ್ಲೇ ಮುಖಂದಿರ್ತಾವಲ್ಲ ಆಕಿ ಟಪ್ ಟಪ್ ನೀರು ಬಿಡಾಕತ್ತಿರ್ತಾವ. ಆಮ್ಯಾಗ ಬೇರೆ ಕಡೆ ಹೋಗಿ ಮಕ್ಕಳಾಗ ಜಗಾನೂ ಇಲ್ಲ. ಒಂದೇ ರೂಮ್ ರೀ ನಮ್ದು. ಒಂದೇ ರೂಮ್ ನೋಡ್ರಿ ಸಾಮಾನು ಎಷ್ಟು ಅದಾವ ಇಲ್ಲಿ. ಇಲ್ಲೆಲ್ಲ ಸಾಮಾನು, ಇಲ್ಲಿ ಸಾಮಾನು, ಇಲ್ಲಿ ಎಲ್ಲ ಕಡೆ ಮನೆ ಸಾಮಾನು ಅದಾವು. ಆಮ್ಯಾಗ ನಮ್ಮ ಮಕ್ಕಳು ಹೆಂಗದ ನೋಡ್ರಿ. ತಮ್ಮನಲ್ಲಿ ಮುಕ್ಕೊಂತಾಳೆ, ಸುಮ್ಮನಲ್ಲಿ ಮುಕ್ಕೊಂತಾಳೆ, ನಾ ಇಲ್ಲಿ ಮುಕ್ಕೊಂತೇನಿ ನೋಡ್ರಿ. ಸಾನೆಯಲ್ಲಿ ಮುಕ್ಕೊಂತಾಳೆ. ಇರೋ ಒಂದು ರೂಮ್ ನಮ್ದೆ. ಹಂಗ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದಿರ್ಪ ಮತ್ತೆ ಏನ್ ಮಾಡ್ಬೇಕ. ಆಮ್ಯಾಗ ನಾವು ವಿಚಾರ ಮಾಡಿದ್ವಿ ಏನರ ಮಾಡ್ಬೇಕು ಬಿಸ್ನೆಸ್ ಅಂತೇಳಿ. ಸೊ ಈಗ ಬಿಸ್ನೆಸ್ ಮಾಡ್ಬೇಕಂದ್ರೂ ರೂಮ್ ಬೇಕು, ಮಾಲ್ ತೊಗೊಂಬಂದು ನಾವು ಇಡಾಕ ಜಾಗ ಬೇಕು. ನಮ್ಮ ಕಡೆ ಏನೂ ಇಲ್ಲ. ಆ್ಯಕ್ಚುಲಿ ನಾವು ಮಾಡಿದ್ದ ನಿರ್ಧಾರ ಅಲ್ಲ. ಆಮೇಲೆ ನಮ್ಮ ಮನಿದು ವಿಚಾರ ಮಾಡ್ಬೇಕಲ್ರಿ. ತಗೊಂಬಂದ ಅವನ್ನೆಲ್ಲ ಎಲ್ಲಿ ಇಟ್ಕೋಬೇಕು, ಎಲ್ಲಿ ಇದು ಮಾಡ್ಬೇಕು. ಇಷ್ಟ ಇರೋದ ಒಂದು ಮನಿ ಅದ, ಇಷ್ಟ ರೂಮ್. ಇದ್ರೊಳಗೆ ನಮಗ ಕುಂದ್ರಕ ನಿಂದ್ರಕ ಒಂದು 4 ಮಂದಿ ಕುಂತ್ರೆ ಇದು ಜಾಗ ಕರೆಕ್ಟ್ ಆಗ್ಬಿಡ್ತೈತಿ. ಈಗ ಇಲ್ಲೇ ನೋಡಿ ಹೆಂಗೈತಿ. ಸಾನ ಮುಕ್ಕೊಂದಾಳ. ಇಲ್ಲಿ ಬ್ಯಾಗ್ ಐತಿ, ಅಲ್ಲಿ ಕಂಪ್ಯೂಟರ್ ಟೇಬಲ್ ಐತಿ, ಇಲ್ಲಿ ಫ್ರಿಜ್ ಐತಿ. ಇಷ್ಟು ಜಾಗ ನಾವು ಮುಕ್ಕೋಬೇಕು. ಮತ್ತೆ ಅವ್ನು ತಗೊಂಬಂದು ಎಲ್ಲ ಮೆಟೀರಿಯಲ್ ಎಲ್ಲಿ ತಗೊಂಬಂದು ಇಡ್ತೀರ ಅವ್ನು ಅಷ್ಟುನು ಬೇಡ. ಏನೋ ಒಂದು ಏನೋ ಸುಮ್ಮನೆ ಒಂದು ಯೋಚನೆ ಮಾಡಿದ್ವಿ. ಅದು ಹೆಂಗಪ್ಪ ಅಂತ ಹೇಳಿದ್ರೆ ಗಂಡು ಮಕ್ಕಳು ಅದಿಲ್ರಿ, ಟೀ ಶರ್ಟ್, ನೈಟ್ ಪ್ಯಾಂಟ್, ಆಮೇಲೆ ಶರ್ಟ್ ಇಂಥವು ಏನಾದ್ರು ಈಗ ಟ್ರೆಂಡ್ ಅದಲ್ಲ ಹುಡುಗರು ಎಲ್ಲ ಹಾಕೊಂತಾರ ಡಿಸೈನ್ ಅಂಗಿ. ಆಮೇಲೆ ಹಿಂದ ಇವಿದ್ದು ಡಿಸೈನ್ ಇದ್ದದ್ದು ಅಂಥವು ಏನಾದ್ರು ಮಾಡಿದ್ರ ಆತ ಅಂತೇಳಿ ಸುಮ್ಮನೆ ಹಂಗ ವಿಚಾರ ಮಾಡಿದ್ವಿ ನಾವು. ಏನ್ ಇದನ್ನ ಮಾಡ್ಬೇಕು ಮಾಡತ್ತಿರಬೇಕು ಅಂತಂದೇನೇನು ನಿರ್ಧಾರ ಮಾಡಿದ್ದಿಲ್ಲ. ವಿಚಾರ ಮಾಡಕ್ ಬಂದಕ್ಕೆ ಏನೈತ್ರಿ, ಈಗ ಏನೇನೋ ವಿಚಾರ ಮಾಡ್ತೀವಿ. ನಾಳೆ ಮನೆ ಕಟ್ಟಿಸ್ಬೇಕಂತ ವಿಚಾರ ಮಾಡ್ತೀವಿ. ಸೈಟ್ ಆಮ್ಯಾಗ ಹುಬ್ಬಳ್ಳಿ ಒಳಗ ಸಿಕ್ಕಾಪಟ್ಟಿ ಅಂಗಡಿ ಅದಾವು, ಹೋಲ್ಸೇಲ್ ಅಂಗಡಿ ಅದಾವು, ಪ್ಯಾಂಟಿನು ಶರ್ಟಿನು. ಹಂಗ ನಾವು ಭಾಳಷ್ಟು ಕಡೆ ಹೋಗ್ತೇವಿ, ವಿಸಿಟ್ ಕೊಡ್ತೇವಿ, ಸೀರೆ ತೊಗೊಂಬರ್ತೀವಿ. ಅವೆಲ್ಲ ಭಾಳ ಹೋಗ್ತೇವ. ಅವತ್ತು ಏನ್ ಮಾಡಿದ್ವಿ ನಾವು ಒಂದು ಹೋದ್ವಿ, ಏನೋ ಚಲೋ ಅನಿಸ್ತ. ಅವ್ರ ಜೊತೆ ಮಾತಾಡಿದ್ವಿ, ಬಂದ್ವಿ. ಈಗ ಸಪೋಸ್ ನೋಡ್ರಿ ನಾವು ನೀನೆಲ್ಲ ಹುಬ್ಳಿ ಮಾರ್ಕೆಟಿಗೆ ಅದೆಲ್ಲ ಹೋದ್ವಿ ನಾವು. ನಮ್ಮ ನೋಡಿ ಬ್ಲಾಗ್ ಮಾಡಕ್ ಆಗ್ಲಿಲ್ಲ, ಬಿಡಾಕನ ಆಗ್ಲಿಲ್ಲ. ನಿನ್ ಬ್ಲಾಗ್ ಬಿಟ್ಟಿಲ್ಲ ನಾವು. ಅದು ಎಷ್ಟ್ ಜನ ಕಮೆಂಟ್ ಮಾಡಿ ಕೇಳ್ಯಾರಿ, ಯಾಕ್ರಿ ನಿನ್ನೆ ವಿಡಿಯೋನ ಬಂದಿಲ್ಲಲ್ಲ ಯಾಕ ಅಂತೇಳಿ. ಮತ್ ಹಿಂಗೆಲ್ಲ ಆಗ್ಬಿಡ್ತೈತಿ. ನಾವು ಆ ಕಡೆಗೆ ಫೋಕಸ್ ಕೊಟ್ನಂದ್ರೆ ಈ ಕಡೆ ಮಾಡಕ್ಕಾಗಲ್ಲ, ಈ ಕಡೆ ಫೋಕಸ್ ಕೊಟ್ರೆ ಆ ಕಡೆ ಮಾಡಕ್ಕಾಗಿಲ್ಲ. ಸುಮ್ನೆ ಈಗ ಯಾವ ನಡೆದಿರ್ತಾವ ಅದ್ರ ಮೇಲೆ ಸ್ವಲ್ಪ ಹೆಚ್ಚಿಗೆ ಫೋಕಸ್ ಕೊಟ್ಟು ಅದನ್ನ ಮಾಡ್ಕೊಂಡು ಹೋದ್ರ ಆತ. ಅಷ್ಟ ಮಾಡೋದಂತ ಯಾರ್ಯಾರು ಮಾಡ್ತಾರಲ್ಲ ಅವ್ರಿಗೆಲ್ಲ ಸಪೋರ್ಟ್ ಮಾಡೋಣ. ಅಷ್ಟ ರೀ.
ಏನು ಪರ್ಸೋಗ ರೊಕ್ಕ ರೊಕ್ಕ ಅಲ್ರಿ ಹಾಂ ಚೈನ್. ಮೊನ್ನೆ ನಾವು ಹುಬ್ಳಿಗೆ ಹೋಗಿ ಚೈನ್ ತೊಗೊಂಬಂದ್ವಿ. ಅಂಗಡಿಗೆ ಹೋಗಿ ತೊಗೊಳೋದು ಅಷ್ಟ ತೋರಿಸಿದ್ವಿ ನಾವು. ಎಂಥವು ತೊಗೊಂಬಂದ್ವಿ, ಯಾವ ಡಿಸೈನ್ ತೊಗೊಂಬಂದ್ವಿ ಅಂತಂದು ಹೇಳಿ ತೋರಿಸಿಲ್ರಿ ನಾವು. ಅಲ್ಲಿ ಗದ್ಲು ಭಾಳ ಇತ್ತು, ಹಂಗಾಗಿ ತೋರ್ಸೋಕ್ಕಾಗಲಿಲ್ಲ. ಹಾಗಾಗಿ ಈಗ ಮನೆಗೆ ಹೋಗಿ ಆರಾಮ್ ತೋರಿಸಿದ್ರತ್ತ ಅಂತೇಳಿ ಈಗ ತೋರ್ಸಾಕತ್ತಿ ನೋಡ್ರಿ. ಹೌದಾ, ನೀವು ನೋಡೋದು ಅದನ್ನ ಇದನ್ನ ನೋಡ್ತೀರಿ, ತರೋಬೇಕಾದ್ರೆ ಒಂದು ಬೇರೆ ಏನೋ ತೊಗೊಂಡ್ಬಿಡ್ತೀರಿ. ಫಸ್ಟ್ ತಮ್ಮನಂದು ನೋಡ್ರಿ, ತಮ್ಮನಂದು ಚೈನ್ ಇವು ನಾ ಹಾಕೊಂಡೇ ಬಿಟ್ಟೆ ನಿಗಚ್ಚಿ ಕಾಲಾಗ. ಅವು ಫುಲ್ ಗೆಜ್ಜೆ ಇದ್ದದ್ದು ಹಾಕೊಂಡಿದ್ಲ ರೇಕೆ ಸಣ್ಣ ಹೌದಾ, ಇವಾಗ first time. ಅದೆಲ್ಲ ಇಲ್ಲಿವರೆಗುನಾಗೆ ಫುಲ್ ಗೆಜ್ಜಿದ್ದದು ತಗೊಂಡದ್ದೆ. ಅಮ್ಮ ಇದೇನಂದ್ರೆ ಫುಲ್ ಗೆಜ್ಜಿದ್ದದು ಬೇಡವಾ, ಈಗೇನು ಬೆಳ್ಳಿ ತುಟ್ಟಿ ಐತಿ, ಹಗಲೆಲ್ಲ ಹಾಕಿ ತೊಗೊಳೋದು ಆಗಂಗಿಲ್ಲ, ಗೆಜ್ಜೆ ಉದುರು ಹೋಗ್ಬಿಡ್ತಾವ ಅವು. ಇಂಥವು ಪ್ಲೇನ್ ಪಟ್ಟಿ ತಗೋ, ಇದ್ರಾಗ ಡಿಸೈನ್ ಇದು ಚಂದ ಐತಿ ನೋಡು ಅಂತ ಹೇಳಿದ್ರೆ, ಹಾಗಾಗಿ ಈ ಡಿಸೈನ್ ತೊಗೊಂಡಿರಿ ನಾನು. ಪ್ಲೇನ್ ಪಟ್ಟಿ ಸೂಪರ್ ಐತಿ ಇದು ಮಸ್ತ್ ಐತ್ರಿ, ಡಿಸೈನ್ ಮಸ್ತ್ ಐತ್ರಿ ಇದು. ನೆಕ್ಸ್ಟ್ ನಮ್ಮ ಮನೆಯವ್ರಿಗೆ ರೀ ನಾನು ಇಷ್ಟಪಟ್ಟು ತೊಗೊಂಡಿನಿ. ಫಸ್ಟ್ ನಮ್ಮ ಮನೆಯವ್ರಿಗೆ ನಾನು ಕೊಡಿಸಿದ್ದು, ನಂದು ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ಬಂತು ನೋಡ್ರಿ, ಅವಾಗ ನಾನು ಕೊಡಿಸಿದ್ದೆ ರೀ. ಆದ್ರೆ ಸಣ್ಣದಿತ್ತು ರೀ ಅದು ಇವಾಗ ಹಾಕೊಂಡು ಫುಲ್ ಕರಗಾಗ್ಬಿಟ್ಟೈತಿ ರೀ ಅದು ಬೇಡ ರೀ, ನಾನು ಮತ್ತೆ ಬೇರೆದು ಕೊಡಿಸ್ತೀನಿ ಅಂಥೇಳಿ ನಾನು ಫಸ್ಟ್ ಇದನ್ನು ತೊಗೊಂಡೆ ರೀ. ಇವ್ರಿಗೆ ಇಷ್ಟನೇ ಇಲ್ಲ, ನನಗೆ ಇವ್ರಿಗೆ ತೋರಿಸಿನೇ ಇಲ್ಲ ನಾನು ಇದನ್ನು ತೊಗೊಂಡಿನಿ ಅಂತಂದೇಳಿ. ಯಾಕಂದ್ರೆ ಅವ್ರು ಒಳಗೆ ಬಂದಿದ್ದಿಲ್ಲ ರೀ, ಅಲ್ಲಿ ಗದ್ಲು ಭಾಳ ಇತ್ತು ಅಂಗಡಿ ಒಳಗೆ. ಬಂದ್ರೆ ಆಮೇಲೆ ನಮ್ಮ ಚೈನ್ ನೋಡೋ ಮಟ್ಟ ನಿಂತ್ರೆ ಆಮೇಲೆ ಎಲ್ಲ ಅಲ್ಲಿ ಹೆಣ್ಮಕ್ಳು ಬರೋದ್ರೊಳಗೆ ಅಂದ್ರೆ ಹೊರಗೆ ಹೋಗ್ಬಿಟ್ರಿ. ಅವ್ರು ಹೊರಗೆ ಹೋದಾಗ ನಾ ಇದನ್ನು ತೊಗೊಂಡು ಮನೆಗೆ ಬಂದು ತೋರಿಸಿದಂದ್ರೆ ಇದನ್ನು ತೊಗೊಂಡೆ ನನಗೆ ಅಂತಾರ್ರಿ ಇವ್ರು. ನೋಡ್ರಿ ಎಷ್ಟು ಮಸ್ತ್ ಐತ್ರಿ. ಇದನ್ನೊಂದ ಹಾಕೊಂಡ್ಬಿಟ್ರೆ ಸಾಕ್ರಿ, ಕೈ ಒಳಗೆ ಅಷ್ಟು ಎದ್ದು ಹೊಡಿತೈತಿ ನೋಡ್ರಿ ಅದು. ನನಗಂತ ಭಾಳ ಇಷ್ಟ ಆತ್ರಿ ಇದು, ಇಷ್ಟು ದಪ್ಪ ಐತಿ. ಆಮೇಲೆ ಇವು ನೀನು ಇಲ್ಲ ನೋಡ್ರಿ ನನ್ನ ಚೈನ ಈ ಸರ ಇಷ್ಟು ದಪ್ಪನ ತೊಗೊಂಬಿಟ್ಟಿನ್ರಿ ನಾನು. ಇದಾ ಫಸ್ಟ್ ಟೈಮ್ ನೋಡ್ರಿ ಫ್ರೆಂಡ್ಸ್, ನಾನು ಇಷ್ಟು ದಪ್ಪನ ಚೈನ್ ಹಾಕೊಳ್ಳೋದಂದ್ರೆ ಇದಾ ಫಸ್ಟ್ ಟೈಮ್. ಇಷ್ಟು ದಪ್ಪನ ಹಾಕೊಂಡನ ಇದ್ದಿದ್ದಿಲ್ರಿ ನಾನು. ಇಲ್ಲಾಂದ್ರೆ ನೀ ಯಾವಾಗ ಚೈನ್ ತಗೊಂಡ್ರು ತಳ ಗೆಜ್ಜೆ ತಂದಿದ್ದು ನೀನು, ಗೆಜ್ಜಿದ್ದು ಈ ತೊಗೊಂತಿದ್ದೆ. ಸಲ ಗೆಜ್ಜೆ ಇಲ್ಲ ಇದಕ್ಕೆ. ಆಮೇಲೆ ಇಲ್ಲದ ನೋಡ್ರಿ ನನ್ನ ಕಾಲಾಗ ಇಂಥವು ಭಾಳ ತೊಗೊಂತಿದ್ದರು ನನಗೆ, ಇಂಥವು ಭಾಳ ಇಷ್ಟ ಹಾಕಿದ್ರು ನನಗೆ. ಆಮೇಲೆ ನಮ್ಮಮ್ಮ ಇದೇನಂದ್ರೆ ಹೋಗ್ಯವ ಹಗ್ಲಲ್ಲ ಅವನೇನು ತೊಗೊಂತಿ ಎಲ್ಲ ಎಳೆ ಕಟ್ಟಾಗಿ ಹೋಗ್ಬಿಡ್ತಾವು, ನೀನು ಅಂಥವು ಏನು ತೊಗೊಳಕ್ಕೆ ಹೋಗಬೇಡ, ನಾ ಹೇಳ್ದಂಗೆ ತೊಗೊ ನೀನು ಅಂತ ಹೇಳಿದ್ರೆ ಅಮ್ಮ. ಅದು ತೊಗೊಂಬ, ಈ ಸರ ನಿಮ್ಮ ಚಾಯ್ಸಿನ ತೊಗೊತೀನಿ ನಾನು ಅಂತೇಳಿ ಅಮ್ಮನ ಚಾಯ್ಸಿನ ತೊಗೊಂಬಂದೆ. ಅಮ್ಮನ ಚಾಯ್ಸ್ ಸೂಪರ್ ಇಪ್ಪ, ಅವರು ಗಟ್ಟುಮುಟ್ಟ ಚಾಯ್ಸ್ ರೀ. ಒಮ್ಮೆ ತೊಗೊಂಡ್ವಿ ಅಂದ್ರೆ ಹೆಸರುವಾಸಿ ಆಗಿರೋವಂಥವು ನೋಡ್ರಿ, ಇಂಥವು ತೊಗೊಂಡ್ರೆ ನಾನು. ಪ್ಲೇನ್ ಪಟ್ಟಿ ಮಸ್ತ್ ಐತ್ರಿ ಇದು, ಡಿಸೈನ್ ಭಾಳ ಸೂಪರ್ ಐತ್ರಿ. ಗೋಡಂಬಿ ಇದು ನೋಡ್ರಿ ಡಿಸೈನ್ ಇದು ಅದ. ಇಂಥದೊಂದು ಹಾಕೊಂಡ್ಬಿಟ್ರೆ ಕಾಲು ತುಂಬಿಡ್ತೈತೆ ನೋಡ್ರಿ ಇದು. ಚಲೋ ಐತಿ. ನೋಡ್ರಿ ಇದೊಂದ ಹಾಕೊಂಡ್ವಿ ಅಂದ್ರೆ ಎಷ್ಟು ದಪ್ಪ ಕಾಣಿಸಕತ್ತೈತೆ ನೋಡ್ರಿ ಇದು. ಇದಕ್ಕೆ ಎಷ್ಟು ಫರ್ಕ್ ಐತೆ ನೋಡ್ರಿ ಇದು. ಇದು ನಮ್ಮ ತಮ್ಮನ ಚಿಲ್ಲದೊಳಗೆ ನಮ್ಮ ನಾನಿ ಕೊಡಿಸಿದ್ರು ನನಗೆ. ನಮ್ಮ ತಮ್ಮನಾಗ ಹಾಲ್ಗಡೆಗೆ ಚೈನ ತೊಗೊಂಬರೋ ಮುಂದೆ ನನಗೆ ಇವನ್ನ ತೊಗೊಂಬಂದಿದ್ದೆ ರೀ ಚೈನಾನ. ಅವಾಗಿನ ನೋಡ್ರಿ, ಯಾವಾಗಂದ್ರೆ ಈಗ 12 ವರ್ಷ ಚೈನ್ ನೋಡ್ರಿ ಇವು. ಇವನ್ನ ಜಾಸ್ತಿ ಯೂಸ ಮಾಡ್ತಿದ್ದಿಲ್ಲ ರೀ ನಾನು. ಯಾವಾಗಾರ ಊರಿಗೆ ಹೋಗಿ ಮುಂದೆ ಮನೆಗೆ ಏನಾದ್ರು ಫಂಕ್ಷನ್ ಇದ್ದಾಗ ಹಾಕೊತಿದ್ದೆ ನಾನು. ಈಗ ಯಾವಾಗ ಬಂದ್ರೆ ಗನಿದ ಎಂಗೇಜ್ಮೆಂಟಿಗೆ ಹೋಗಿ ಬಂದಿ ನೋಡ್ರಿ, ಅವಾಗ ಹಾಕೊಂಡಾಗ ಮತ್ತೆ ನಾ ಹುಚ್ಚೇ ಇಲ್ಲ ಇರ್ಲ ಅಂತೇಳಿ ಸುಮ್ಮನೆ ಹಾಕೊಂಬಿಟ್ಟೆ. ಈಗ ಮತ್ತೆ ಹೊಸ ಬಂದವಲ್ರಿ, ಅವ್ನು ಡೈಲಿ ಯೂಸ್ ಮಾಡ್ತೇನೆ ರೀ. ನೋಡ್ರಿ ನನ್ನ ಚೈನ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಆಮೇಲೆ ಚೈನ್ ಬೇಕಂತೇಳಿ ಕೇಳಿದ್ರೆ ಕೊಡೋನ್ ಬಿಡ್ರಿ. ಆದ್ರೆ ಇಂಥ ತೊಗೊಂತಿ ಇಷ್ಟ ಆಗಿದ್ರೆ ಚಲೋ ಅದಾವ್ರಿ ಅಂತೇಳಿ ಕಮೆಂಟ್ ಮಾಡ್ರಿ. ಇಂಥ ಚೈನ್ ಬೆಸ್ಟ್. ಹಾಂ ರೀ, ಗೆಜ್ಜೆ ಇರ್ತಾವಲ್ಲ, ಗೆಜ್ಜೆ ಯಾವಾಗ ಗೊತ್ತಿರ್ತಾವು ಎಲ್ಲಿ ಬರ್ತಾವು ಹೇಳಕ್ ಬರಂಗಿಲ್ಲ. ಆಮೇಲೆ ನೋಡ್ರಿ ಇದಕ್ಕೆ ಕೊಂಡಿ ಇಲ್ರಿ, ಪಿರಿಕಿ ಐತ್ರಿ. ಪಿರಿಕಿದ ನೋಡ್ರಿ ಎಷ್ಟು ದಪ್ಪ ಐತ್ರಿ, ಪಿರಿಕಿ ಸಿಕ್ಕಾಪಟ್ಟಿ ದಪ್ಪ ತಗೋದ. ಕಂಬ ಐತ್ರಿ. ಸ್ವಲ್ಪ ಹುಚ್ಚು ತೋರಿಸ, ಭಾಳ ದಪ್ಪ ಐತಿದ. ಒಂದ್ ದೊಡ್ಡ ಕಂಬ ಇದ್ದಂಗ ಐತಿ ನೋಡ್ರಿ ಪಿರ್ಕಿನ. ನೋಡಿ ಯಾವ ದಪ್ಪ ಐತಿ. ಸೇಫ್ಟಿ ರೀ ಇವು. ಈ ಪಿರ್ಕಿ ತೊಗೊಂಬಿಟ್ರಿ ಒಂದ್ಸರ ಹಾಕಿ ಪಕ್ಕ ತೊಗೊಂಡ್ ತಿರುಗಿಬಿಟ್ಟಿವಿ ಅಂದ್ರೆ ನಾವಾಗಿ ಹುಚ್ಚ ಮಟನ ಹುಚ್ಚಂಗಿಲ್ರಿ. ಇವು ಕೊಂಡಿ ಹೆಂಗಪ್ಪ ಅಂತಂದು ಹೇಳಿದ್ರಿ, ಇವು ಕೊಂಡಿ ಯಾವ ಟೈಮ್ನಾಗ ಹೆಂಗೆ ಕಟ್ ಆಗ್ತಾವ, ಆಮೇಲೆ ಹಿಂಗೆ ಅಗಲಾಗಿ ಬಿಚ್ಚಿ ಹೋಗ್ಬಿಡ್ತಾವ್ರಿ ಇವು ಭಾಳ ಸೇಫ್ಟಿ ನೋಡಿ. ನೀ ಅನ್ನೋದನಿಗೆ ನಂದು ಬ್ರೆಸ್ಲೆಟ್ ಚಲೋ ಇಲ್ಲ, ನಿಂದು ಕೊಂಡಿ ಚಲೋ ಅಂತೀನಿ ನೀನು. ಹಾಂ, ಬ್ರೆಸ್ಲೆಟ್ ಚಲೋ ಐತಿ, ಆದ್ರೆ ನಿಮ್ದು ಹಿಂಗೆ ಇರ್ಬೇಕಾಗಿತ್ತು ಕಪ್ಪ ಇದ್ದಂಗ ಪಿರ್ಕಿದ. ನೋಡ್ರಿ ಈ ಚೈನದ ಪಟ್ಟಿನೇ ಇದು ಬ್ರೆಸ್ಲೆಟಿನ ಪಟ್ಟಿ ಸೇಮ್ ಐತಲ್ರಿ? ಹಾಂ, ಸೇಮ್ ಐತ್ರಿ. ಸೇಮ್ ಅದಾವ್ರಿ. ಆಮೇಲೆ ನೋಡ್ರಿಪ್ಪ ಇವಕ್ಕೆಲ್ಲ ಎಷ್ಟು ಮುಟ್ಟಿತ್ತಪ್ಪ ಅಂತಂದು ಹೇಳಿದ್ರೆ, ನಮ್ದೇನ ಹಳೆ ಬೆಳ್ಳಿ ಇದ್ವಲ್ರಿ, 2 ಜೊತೆ ಚೈನ್, ಆಮೇಲೆ ಒಂದು ಜೊತೆ ಹಾಲ್ಗಡಗ, ಒಂದು ಜೊತೆ ಗುಂಡು, ಆಮೇಲೆ ನಾನು ಸಣ್ಣ ಸಣ್ಣ ಕಾಲುಂಗ್ರ ಅವು ಇದ್ವು ರೀ, ಅವನ್ನೆಲ್ಲ ಹಾಕಿದ್ರಿ ಅವು. ನಮ್ಮವ ಎಷ್ಟು ಆದ್ವಲ್ರಿ ಅವು? 27 ತೊಲಿ. ಹಾಂ, ನಮ್ಮ ಹಳೆವ 27 ತೊಲೆ ಆದವು ರೀ. ಇವು ಇದು 27 ತೊಲಿನೇ ಇತ್ತು. 27ಕ್ಕಿನ್ನೂ ಕಡಿಮೆ ಇತ್ತು ಇದನ್ನು. ಇದೆ ಹೌದಲ್ರಿ?
ಬರೇ ಇದು ಒಂದ ರೀ. ಇದು ಏನಪ್ಪ ಅಂತಂದ್ರೆ ಇದು ನಮ್ಮ ಮನೆಯವ್ರದ್ದು ಐತಲ್ರಿ ಇದು ಬ್ರೇಸ್ಲೆಟ್. ಇದು ಒಂದ 7 ತೊಲಿ ಐತ್ರಿ ಇದು. ಆಮೇಲೆ ತಮ್ಮ ನನ್ನ ಚೈನ್ ಕೂಡಿಸಿ 27 ತೊಲಿ ರೀ. 27 ತೊಲಿಗೆ ಎಷ್ಟು ಗುಂಜಿ ಕಡಿಮೆ ಇತ್ತು ಅಷ್ಟ ರೀ. ನಮ್ದು ಹಳೇದು 27 ತೊಲಿ ಆತ್ರಿ ಅದು. 27 ತೊಲಿ ಆತು. ಆಮೇಲೆ ಇವಾಗ ಬೆಳ್ಳಿ ಹೆಂಗೈತಪ್ಪ ಅಂತಂದು ಹೇಳಿದ್ರೆ 700 ಐತ್ರಿ. ಒಂದು ಕಡೆ 800 ರೂಪಾಯಿ ಐತ್ರಿ. ಅವ್ರು ನಮ್ಗೆ ಹೆಂಗೆ ಹಾಕಿ ಕೊಟ್ರಪ್ಪ ಅಂತ ಹೇಳಿದ್ರೆ 690 ರೂಪಾಯಿ 80 ರೂಪಾಯಿ ಹಾಕಿ ಕೊಟ್ರಿ. ಅದ ಅಮ್ಮ ಕಾಯಂ ತೊಗೊತಾರೆ ಅಂಗಡಿ ಒಳಗೆ. ಹಂಗಾಗಿ ಕಮ್ಮಿ ಹಾಕಿ ಕೊಟ್ರಿ. ಏನು ಅಮ್ಮ ಮಾತಾಡ್ಲಿಲ್ರಿ. ಒಂದು ಗುದಿಗೆ ಮಾತಾಡ್ಬಿಡ್ತಾರ್ರಿ ಅಮ್ಮ. ಏನು ತೊಗೊಂಡ್ರು ಇದು ಅಂತಾರಲ್ರಿ, ಒಂದು ಬಂಗಾರ ತೊಗೋರಿ, ಒಂದು ಬೆಳ್ಳಿ ತೊಗೋರಿ, ಅವ್ರೇನು ತೂಕ ನೋಡಂಗಿಲ್ಲ. ನೀವು ಏನು ಆ ಚಾರ್ಜ್ ಈ ಚಾರ್ಜ್ ನಮ್ಮ ಇದ್ರಿಗೆ ಏನು ಹೇಳ್ಬಾಡ್ರಪ್ಪ, ನಾ ಹೇಳ್ತೀನಿ ನೋಡ್ರಿ ಒಂದು ರೇಟ್ ಲಾಸ್ಟ್ ಅಂತಂದು ಹೇಳ್ಬಿಡ್ತಾರೆ ಅವರು. ನಮ್ದು ಬೆಳ್ಳಿ ಹಾಕಿ ನಾವು ಮ್ಯಾಲೆ ಇದಕ್ಕೆಲ್ಲ ಎಷ್ಟು ಕೊಟ್ಟಿಪ್ಪ ಅಂತ ಹೇಳಿದ್ರೆ 6,000 ರೂಪಾಯಿ ಕೊಟ್ಟಿರಿ ನಾವು. ಅವ್ರು 12,000 ರೂಪಾಯಿ ಕೊಡ್ರಿ ಅಂತಂದು ಅಂದ್ರಿ. ಅಮ್ಮ ಏನು ಫೈನಲ್ ಫಸ್ಟಿಗೆ ಏನಪ್ಪ ಅಂದ್ರೆ 4,000 ರೂಪಾಯಿ ಕೇಳಿದ್ರಿ ಅಮ್ಮ. ನಮ್ಮ ಬೆಳ್ಳಿ ಹಾಕಿ ಮ್ಯಾಲೆ 4,000 ರೂಪಾಯಿ ಕೊಡ್ತೀವಪ್ಪ, ಇವ್ನು ಕೊಡ್ರಿ ಅಂದ್ರೆ ಅವ್ರು ಇಲ್ರಿ ಬರಂಗಿಲ್ರಿ, ಈಗ ಬೆಳ್ಳಿ ತುಟ್ಟಿ ಐತಿ, ಆಮೇಲೆ ಅದು ವೆಸ್ಟರ್ನ್ ಚಾರ್ಜ್ ಏನು ಅಂತಾರಲ್ರಿ ಅದನ್ನು ತೆಗಿಬೇಕು, ಆಮೇಲೆ ನೀವು ಹಳೇವ್ರಿ ನಮ್ದು ಹೊಸಾದ್ರಿ, ಅದಕ್ಕೆಲ್ಲ ಮಾಡಿದ್ದು ಕೂಲಿ ತೆಗಿಬೇಕ್ರಿ ಅಂತಂದು ಅನ್ನಕತ್ತಿದ್ರು ಅವರು. ಹಂಗಾಗಿ ಹಂಗೆ ಮಾಡಿ ಹಿಂಗೆ ಮಾಡ ಲಾಸ್ಟ್ ಬರೋಬ್ಬರಿ ಅಂದ್ರೆ 6,000 ರೂಪಾಯಿ ಕೊಟ್ಟು ಇವನ್ ತೊಗೊಂಡು ಬಂದ್ವಿ ನೋಡ್ರಿ ನಾವು. ಇಷ್ಟ ಆತ್ರಿ. ಆಮೇಲೆ ನೀನು ಚೈನ್ ತೊಗೋಬೇಕಂತೇಳಿ ಭಾಳ ದಿನದ ಆಸೆ ಐತಿ ನಿಂದು. ಆದ್ರೆ ಇಂಥ ಚೈನ್ ತೊಗೊಂತೀನಿ ಅಂತಂದ್ರೆ ಅನ್ಕೊಂಡಿದ್ದಿಲ್ಲ ನಾನು. ಸಣ್ಣ ಏನಾದರೂ ಸಾದಾ ಪಟ್ಟಿ ಹಿಂಗೆ ತೊಗೊಂಡೆ ಇಲ್ಲದೊಂದು ಕಾಲಾಗ ಇಂಥವು ತೊಗೊಳ್ತೀನಿ ಅಂತ ಮಾಡಿದ್ದೆ. ಆದ್ರೆ ಅಮ್ಮ ಬಂದ್ಮೇಲೆ ಇಂಥ ಚೈನ್ ತೊಗೊಂಡೆ ನಾನು. ಇದು ಚಲೋ ಅದ, ಇವು ಹೆವಿ ಅದ, ಇವು ಭಾಳ ವಜ್ಜಿ ಅದಾವ್ರಿ ಫ್ರೆಂಡ್ಸ್. ಒಂದೊಂದು ಹಾಕೊಂಡ್ಬಿಟ್ಟಿಪ್ಪ ಅಂತ ಹೇಳಿದ್ರೆ ಮತ್ತೆ ಇದ್ರ ಮೇಲೆ ನಾನು ಬದಾಮ್ ತೊಡೆ ಅದಾವ್ರಿ. ಅವ್ನು ಹಾಕೊಂಡ್ಬಿಟ್ರಂತ್ರ ಫುಲ್ ಕಾಲ ತುಂಬತೈತ್ರಿ. ಮಸ್ತ್ ಅದಾವ್ರಿ. ಚೆಕ್ ಮಾಡಕತ್ತ ನಾನು ಹೇಳಿದೆ ನಮ್ಮ ಸಾನಿಯಾಗ, ನೋಡ್ವಾ ನಿನ್ವ ಹಾಲ್ಗಡಗ ಆಮೇಲೆ ಗುಂಡು ಹಾಕಿ ತೊಗೊಂಬಂದಿ ನಾನು. ಇವ್ ನೀನೇ ಇಟ್ಕೊಂಬಿಡು ಸಾನಿಯ, ನಮ್ಮ ತಮ್ಮ ನನಗೇನು ನಿನಗೆ ತೊಗೊಂಬಂದಿದ್ದು ನೋಡು ನೀನು ನಾರಿದಟ್ಟೆ ಇದು ಆದಾಗ ಅವ್ನು ನನಗೆ ಕೊಡೋ ಅಂದೆ ನಾನು. ನಮ್ಮ ಸಾನಿಯ ಇದ್ದ ಇಂಥವೆಲ್ಲ ಇಷ್ಟಪಡಂಗಿಲ್ಲ. ಈಗ ಹೋಗ ಮಮ್ಮಿ ನನಗೆ ಅವ ವಜ್ಜಾಗಿ ಅಂತೇಳಿ ನಾನು ಹಾಕೋರ್ಲಿಲ್ಲ ಡಬ್ಬ್ಯಾಗಿಟ್ಟೀನಿ. ಈಗ ನಾ ಇವ್ನ ಹಾಕೋರ್ಲೆ, ಇವ್ನ ಇಷ್ಟಪಟ್ಟು ನೀನೇ ತೊಗೊಂಡು ನೀನೇ ಹಾಕೋ, ಮತ್ತು ನಾ ದೊಡ್ಡಕ್ಕಾದ್ಮೇಲೆ ನಾನೆಲ್ಲ ತೊಗೊತೀನಂತ. ನನಗೆ ಆದರೂ ಇಂಥವೆಲ್ಲ ಹಾಕೊಳಕ್ಕೆ ನನಗೆ ಇಷ್ಟ ಆಗಲ್ಲ, ಸಣ್ಣ ಸಿಂಪಲ್ ಆಗಿರ್ಬೇಕಂದ ಅದು ತಗೋವ ಅಂತಂದು ಹೇಳಿದ್ ನೋಡ್ರಿ. ಇಷ್ಟ ಆಯ್ತು ನೋಡ್ರಿಪ್ಪ ನಮ್ದು ಬೆಳ್ಳಿದು. ಎಷ್ಟು ದಿನ ಆಗಿತ್ತು ನಾನು ಅವ್ನ ಹಾಕೋಬೇಕು ತೊಗೊಂಬರ್ಬೇಕು, ಹಾಕಬೇಕು ತೊಗೊಂಬರ್ಬೇಕು ಅನ್ನಕತ್ತೆ. ಅದೇನು ನಂದು ಸಂಗಿನ ದುಡ್ಡು ಬಂತು ನೋಡ್ರಿ, ಅದು ಒಂದು ಹೆಸರುವಾಸಿ ಹಾಕತ್ತೆ ತೊಗೊಂಬಂದ್ರೆ. ಅದು ಸುಮ್ಮನೆ ದುಡ್ಡು ಖರ್ಚು ಮಾಡ್ಕೊತ ಕುತ್ಕೊಂಡ್ಬಿಟ್ಟು ಅಂದ್ರೆ ಮನೆಗೆ ಏನಾದರೂ ಈಡಾಗಂಗಿಲ್ರಿ. ಗೊತ್ತಾಯ್ತು ನಿಮ್ಗೆ ಆದಿಲ್ಲ ಈದಿಲ್ಲ ಅಂತಂದೇಳಿ ಚಲೋ ಆಗ್ಬಿಡ್ತೈತ್ರಿ. ಬೇಡ ಅಂತೇಳಿ 1 ರೂಪಾಯಿನೂ ಬಳಸ್ಲಿಲ್ದಂಗೆ ಆ ಸಂಗಿನ ರೊಕ್ಕ ಇಟ್ಟಿದ್ದೆ ನಾನು. ಅಮ್ಮಗೆ ಹೇಳಿದೆ ಫೋನ್ ಹಚ್ಚಿ ಹಿಂಗಿಂಗಮ್ಮ ಸಂಗಿನ ರೊಕ್ಕ ಬಂದತ್ರಿ, ಸುಮ್ಮನೆ ಖರ್ಚಾಗಿ ಹೋಕ್ಕವು. ಅಷ್ಟು ಕಷ್ಟಪಟ್ಟು 10 ರೂಪಾಯಿ ಜಮಾ ಮಾಡಿ 12 ವರ್ಷ ಮಟ್ಟ ಕೂಡಿಟ್ಟಿದ್ರಿ. ಅದು ಒಂದೇನೋ ತೊಗೊಂಬಂದ್ಬಿಡ ನಮ್ಮ ಅವನ್ನ ಹಾಕಿ ಹಿಂಗೆ ಬೆಳ್ಳಿ ಅದಾವ್ರಂಗೆ ಅದು ತೊಗೊಂಡು ನೀನು ಹೇಳೋದು ಬರೋಬ್ಬರಿ ಐತೆ. ಅದೊಂದು ಹೆಸರು ಹಾಕತಿ, ಸುಮ್ಮನೆ ಈಗೆಲ್ಲ ಅದು ಇದಂತ ಯಾಕೆ ಖರ್ಚು ಮಾಡ್ತಿ, ಹೋಗಂಬ ಅಂದ್ರೆ ಅವರು. ಹೋದಿರಿ ಹಾಕಿ ಎಷ್ಟು ತೊಗೊಂಡು ಬಂದೆ ನೋಡ್ರಿ ನಾವು. ಅದ್ರಾಗ ಏನು 1,000 ರೂಪಾಯಿ ಉಳಿತದಿಲ್ರಿ ಸಂಗಿನ ರೊಕ್ಕದಾಗ. ಮತ್ತೆ ಅಲ್ಲಿ ಊಟ ಮಾಡಿದ್ವಿ, ರಿಕ್ಷಾ ಖರ್ಚು ಅದೆಲ್ಲ ಅಂದ್ರೆ ಬರೋಬ್ಬರಿ ಆಯ್ತು ನೋಡ್ರಪ್ಪ. ಏನು 1 ರೂಪಾಯಿ ಮ್ಯಾಲೆ ಏನು ಹಾಕಿ ಇದು ಮಾಡ್ಲಿಲ್ಲ. ಆ ಸಂಗ್ ಓಡ್ಕೊಂಡಿದ್ದಕ್ಕೆ ಚೈನ್ ತಂದದಕ್ಕೆ ಸಮ ಆತ್ರಿ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೊಂತೀನಿ ನಾನು. ಇಷ್ಟ ಆಗಿದೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿರಿ. ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಪೋರ್ಟ್ ಮಾಡಿರಿ. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.